ಜನವಿರೋಧಿ ಸರ್ವಾಧಿಕಾರಿ ಧೋರಣೆಯ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವರ್ಗಾವಣೆಗೊಳಿಸುವಂತೆ ಒತ್ತಾಯಿಸಿ ಸಿಪಿಐಎಂ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಉಡುಪಿ ಅಜ್ಜರಕಾಡಿನ ಹುತಾತ್ಮ ಸ್ಮಾರಕದ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐಎಂ ಉಡುಪಿ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಶೆಟ್ಟಿ, ಸಿಪಿಐಎಂ ಮುಖಂಡರ ಮೇಲೆ ಹಾಕಿರುವ ಕೇಸನ್ನು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕೂಡಲೇ ವಾಪಸ್ ಪಡೆಯಬೇಕು. ಅಕ್ರಮ ಮರಳುಗಾರಿಕೆ, ಬೆಟ್ಟಿಂಗ್, ಮಸಾಜ್ ಪಾರ್ಲರ್ ದಂಧೆಕೋರರನ್ನ ಬಂಧುಗಳಂತೆ ನೋಡುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಕೂಡಲೇ ತನಿಖೆಗೆ ಒಳಪಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ ಅಂತೇಳಿ ತಮಗೆ ಗೊತ್ತಾಗಿದೆ. ಸುಮಾರು 16 ಜನರ ಮೇಲೆ FIR ಹಾಕಿದ್ದಾರೆ. ಅದರಲ್ಲಿ ಮುನೀರ್ ಕಟಿಪಳ್ಳ ಒಬ್ಬರು. 16 ಜನರ ಮೇಲೆ FIR ಹಾಕಿದ್ದಾರೆ. ನವೆಂಬರ್ 4ನೇ ತಾರೀಕಿಗೆ ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ಯಾವ ದಾಳಿ ನಡೀತಾ ಇದೆ, ಆ ದಾಳಿಯನ್ನು ಖಂಡನೆ ಮಾಡಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಅಲ್ಲಿ ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಲಿಕ್ಕೆ 15 ದಿವಸ ಮೊದಲು, ನವೆಂಬರ್ 4ನೇ ತಾರೀಕಿಂದ ಅದಕ್ಕಿಂತ 15 ದಿವಸ ಮೊದಲು ಹೋಗಿ ಲೆಟರ್ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿ ಉತ್ತರ ಕೊಡಲಿಲ್ಲ. ಮತ್ತೆ ಪುನಃ ಹೋಗಿ ಕೇಳಿದಾಗ ಇಲ್ಲ, ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಯಾವುದೇ ಉತ್ತರ ಕೊಡದೇ ಇದ್ದರೂ ಉತ್ತರ ಕೊಡಲಿಲ್ಲ ಮಾತ್ರ ಅಲ್ಲ, ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದು ರೈಟಿಂಗಲ್ಲಿ ಕೊಡಲಿಲ್ಲ, ಪರ್ಮಿಷನ್ ಆಗೋದಿಲ್ಲ ಅಂತ. ಆದರೆ ಎಲ್ಲರೂ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆ ಮಾಡಿದ ಸಂದರ್ಭದಲ್ಲಿ 15 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಆಮೇಲೆ ಅದರ ನಂತರ ರಾಷ್ಟ್ರೀಯ ಹೆದ್ದಾರಿ ನವೆಂಬರ್ 26ನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಹೊಂಡಗಳು ಬಂದಿದ್ದಾವೆ, ಅಗಲೀಕರಣ ಆಗಿಲ್ಲ. ಮತ್ತು ಕೂಳೂರು ಸೇತುವೆ ಅಂಥೇಳಿ ಅದು ಸಂಚಾರಕ್ಕೆ ಯೋಗ್ಯ ಇಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಸರಿಪಡಿಸಬೇಕು ಅಂತೇಳಿ ಹೇಳಿ ಹಲವಾರು ತಿಂಗಳುಗಳ ಹಿಂದೆಯೇ ಹೇಳಿದರು. ಅದನ್ನು ಕಾರ್ಯಗತ ಮಾಡಿಲ್ಲ ಅಂತೇಳಿ ಹೇಳಿ ಅದಕ್ಕೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳಿ ಅದಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ. ಉತ್ತರ ಕೊಡಲಿಲ್ಲ ಪೊಲೀಸ್ನವರು. ಆವಾಗ ಪೊಲೀಸ್ ಕಮಿಷನರ್ ಯಾರಿದ್ದಾರೆ, ಅನುಪಮ್ ಅಗರ್ವಾಲ್, ಅವರನ್ನು ಮೀಟ್ ಆಗಿದ್ದಾರೆ. ಮೀಟ್ ಆಗಲಿಕ್ಕೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ 1 ಗಂಟೆ 2 ಗಂಟೆ ವೆಯ್ಟ್ ಮಾಡಿಸುವಂಥ ಕೆಲಸಗಳನ್ನು ಆ ಪೊಲೀಸ್ ಅಧಿಕಾರಿ ಅಲ್ಲಿ ಮಾಡ್ತಾಯಿದ್ರು.